ಅಯ್ಯೋ ಪರಮಾತ್ಮ, ಇವನ ಬಾಧೆಯನ್ನು ಸಹಿಸುವುದು ಬಹಳ ಕಷ್ಟಕ್ಕೆ ಬಂದಿತು. ಏನು ಮಾಡಲಿ? ಇವನನ್ನು ಸೃಷ್ಟಿಸಿದ ಆ ಬ್ರಹ್ಮದೇವನ ಬಳಿಗೆ ಹೋದರೆ ನನ್ನ ಕಷ್ಟವನ್ನು ಪರಿಹರಿಸಿಕೊಳ್ಳಬಹುದು. ನಾನು ಈಗಲೇ ಹೋಗಿ ಬ್ರಹ್ಮದೇವನಿಗೆ ಹೇಳಿಕೊಳ್ಳುವೆನು. ಯಾದವ ಕುಲನಾಥ ವಿನಾಥ, ಯಾದವ ಕುಲನಾಥ ಯಾದವ ಕುಲನಾಥ ವಿನಾಥ, ಯಾದವ ಕುಲನಾಥ ಯಾದವನಾಥ ವೇದ ಸುಗೀತ, ಯಾದವನಾಥ ವೇದ ಸುಗೀತ, ಸಾಧು ಜಲವಳಿ ವೇದ ಸಂತಾಪ. ಯಾರದೆ? ಸಾಧು ಜಲವಳಿ ವೇದ ಸಂತಾಪ, ಯಾದವ ಕುಲನಾಥ ಶ್ರೀನಾಥ, ಯಾದವ ಕುಲನಾಥ. ಯಾರದೆ? ಚೆಲುವೆ ನೀಡು ಬಲವೇ, ಚೆಲುವೆ ನೀಡು ಬಲವೇ, ಬಯಸಿದೆ ನಿನ್ನ ಬಯಸುವ ಮುನ್ನ, ಬಯಸಿದೆ ನಿನ್ನ ಬಯಸುವ ಮುನ್ನ, ಚೆಲುವಾದರ ಗಿರಿಬಾರೆ,
ನುಡಿದಿದೆ ಈ ಕಂಠವೋ ಕಂಚಿನಂತೆ ನುಡಿದೆ ಈ ಕಂಠವೋ ಮಿಂಚಿನಂತೆ ಹೊಳೆಯೇ ಕಣ್ಗಳ ನಲ್ಲಯ ನಲ್ಲಯ ಹರಿದವರ್ಯಾರೋ ಬೆರೆತವರ್ಯಾರೋ ಹರಿದವರ್ಯಾರೋ ಬೆರೆತವರ್ಯಾರೋ ಈ ನಲ್ಲಯ ನಲ್ಲಯ ಹೃದಯದಲ್ಲಿ ನೂರಾರು ಕನಸುಗಳು ಹೃದಯದಲ್ಲಿ ನೂರಾರು ಕನಸು ಗಾತುರದಿಂದ ಕಾಣಿಸೋಳು ಈ ನಲ್ಲಯ ಮನಕ್ಕೆ ಬಲ್ಲೆಯ ಈ ನಲ್ಲಯ ಮನಕ್ಕೆ ಬಲ್ಲೆಯ ಹರಿದವರ್ಯಾರೋ ಬೆರೆತವರ್ಯಾರೋ ಹರಿದವರ್ಯಾರೋ ಬೆರೆತವರೋ ಕಂಚನಲ್ಲಿ ಕಂಠವೋ ಕಂಚಿನಂದನಲ್ಲಿ ಕಂಠವೋ ಮಿಂಚಿನಂದ ಹೊಳೆದೆ ನಲ್ಲವೋ ನಲ್ಲಯ ಹರಿದವರ್ಯಾರೋ ಬೆರೆತವರ್ಯಾರೋ ಸ್ವಾಮಿ ಬಹು ಕ್ರೂರನೆನ್ನ ದಹಿಸಿದ ಪಾಪಿಯು ಅಯ್ಯೋ ಪರಮಾತ್ಮ, ಬಹು ಕ್ರೂರನೆನ್ನ ದಹಿಸಿದ ಪಾಪಿಯು ಮಹಿಮೆಯೊಳನ್ನಂತ ಪಾಪಿಗಳಿರುವರೆ ಮಹಿಮೆಯೊಳನ್ನಂತ ಪಾಪಿಗಳಿರುವರೆ ಮನದೊಳು ನೊಂದೆನ ಮರುಗಿ ಮರುಗಿನ ಬ್ರಹ್ಮದೇವನಿಗೆ ನಮಸ್ಕರಿಸುವೆನು. ಯಾರು ದೇವೇಂದ್ರ ನಿನಗೆ ಮಂಗಳವ ದೇವೇಂದ್ರ ಏನೋ ಚಿಂತೆಯಂತೆ ಕಾಣುವೆಲ್ಲ ಕಾರಣವೇನು ಬ್ರಹ್ಮದೇವ, ಕೂಳನಾದ ರಕ್ತ ಬೀಜನು ನಮ್ಮ ಅಮರಾವತಿಗೆ ಮುತ್ತಿಗೆ ಹಾಕಿ ನಮ್ಮನ್ನೆಲ್ಲ ಸೆರೆ ಹಿಡಿದು ಬಹಳ ಬಾಧಿಸುತ್ತಿರುವನು. ಅವನ ಬಾಧೆಯನ್ನು ತಾಳಲಾರದೆ ತಪ್ಪಿಸಿಕೊಂಡು ನಿಮ್ಮಲ್ಲಿಗೆ ಬಂದಿರುವುದು. ಹೇಗಾದರೂ ಮಾಡಿ ಈ ನಮ್ಮನ್ನು ಸುರರು ಕಾಪಾಡು. ಬಂದು ದುಃಖಿಸಿ ನೋಡಿದೆಯಾ? ಇದಕ್ಕೆ ನಾನೇನು ಮಾಡಲಿ ದೇವೇಂದ್ರ? ಸ್ವಾಮಿ, ಆ ಸುರರುಗಳ ದುಃಖಕ್ಕೆ ಆ ರಾಕ್ಷಸರು ದೋಷಯುಕ್ತರಾಗಲೇಬಹುದು. ಸ್ವಾಮಿ, ಇವರ ದುಃಖವನ್ನು ಈಗ ಚಿಂತಿಸಿ ಪರವಿಲ್ಲ. ಹಾಗಾಗಿ ಇವರ ಕಷ್ಟಕ್ಕೆ ಯಾವುದಾದರೂ ಉಪಾಯವನ್ನು ಯೋಚಿಸಿ. ದೇವೇಂದ್ರ ದೇವೇಂದ್ರ ರಕ್ತಬೀಜನೆಂಬ ರಾಕ್ಷಸನು ನಿನ್ನನ್ನು ಸೆರೆಹಿಡಿಯುವುದರೆ ಹಾಗಾದರೆ ಇದಕ್ಕೆ ನಾನೇನು ಮಾಡಲಿ? ದೈವಾಜ್ಞೆಯಂತೆ ಸೃಷ್ಟಿ ಮಾಡುವುದನ್ನು ಬಿಟ್ಟು ರಾಕ್ಷಸರ ಬಾಧೆಗೆ ತುತ್ತಾದವರನ್ನು ತಪ್ಪಿಸಲು ಸಾಧ್ಯವಿಲ್ಲ. ಅಂತ ರಾಕ್ಷಸನನ್ನು ಸಂಹರಿಸಲು ನನ್ನಿಂದ ಸಾಧ್ಯವಿಲ್ಲ. ಬ್ರಹ್ಮದೇವ, ಅವನನ್ನು ಸಂಹರಿಸುವುದು ತಮ್ಮಿಂದಲೇ ಸಾಧ್ಯವಿಲ್ಲವೆಂದ ಮೇಲೆ ನಾವಿನ್ನು ಯಾರ ಬಳಿಗೆ ಹೋಗಿ ಮೊರೆಯಿಡೋಣ? ಹೇಗಾದರೂ ಮಾಡಿ ಇದಕ್ಕೆ ತಾವೇ ತಕ್ಕ ಆಲೋಚನೆಯನ್ನು ಮಾಡಬೇಕು. ದೇವೇಂದ್ರ ಉತ್ತಮರನ್ನು ದೂಷಿಸುವನು, ವರ್ಣ ಶರ್ಮಗಳನ್ನು ಬಿಡುವನು, ನೀಚ ವೃತ್ತಿ ಉಳ್ಳವನು, ದೀರ್ಘ ಕೋಪ ಮಾಡುವನು, ಕರ್ಮ ಚಾಂಡಾಲ ಎನಿಸು. ಈ ನಾಲ್ವರಿಗೂ ಮಿಕ್ಕಿದ ಚಾಂಡಾಲನ ರುದಿರಾಸುರು. ಹೀಗಿರುವಲ್ಲಿ ಅವನಿಗೆ ಇಂಥ ಬಲವಾದ ವರವನ್ನು ಕೊಟ್ಟಿರೋ ಪರಮೇಶ್ವರನಲ್ಲಿ ಹೋಗೋಣ ನಡೆ. ಆಗಬಹುದು, ಹೋಗೋಣ. ಅದೋ ಇಲ್ಲಿಗೂ ಯಾರದೋ ಬಂದಂತೆ ಕಾಣುತ್ತಿರುವುದು. ನಾನು ಸ್ವಲ್ಪ ಮರೆಯಾಗುವೆನು. ಶಾರದಾ ಸ್ವಾಮಿ, ಶಾರದಾ, ಅದೋ
ಯಾರದ ಹಾರ್ಭಟ ಕೇಳಿ ಬರುತ್ತೆ. ಈ ಸತ್ಯಲೋಕಕ್ಕೂ ಕೂಡ ಏನೋ 20 ಬಂದಿರೋ ಇರಲಿ ಶಾರದಾ, ನೋಡೋಣ. ಪ್ರಾಣೇಶ್ವರ, ಆ ರಾಕ್ಷಸರು ಈ ಸತ್ಯಲೋಕಕ್ಕೂ ಬರುವರೆ, ನೀವು ಸಹ ಅವರಿಗೆ ಹೆದರಬೇಕೆ ಸ್ವಾಮಿ? ಪ್ರಿಯೇ, ರಾಕ್ಷಸರೆಂದರೆ ಸಾಮಾನ್ಯದವರಲ್ಲ. ಅವರನ್ನು ನಾಶ ಮಾಡಲು ತ್ರಿಮೂರ್ತಿಗಳನ್ನು ಅಸದಳವ ಶಾರದಾ, ಏನು ಮಾಡಲಿ? ನೀವು ಹೋದ್ರೆ ಬ್ರಹ್ಮದೇವರಿಗೆ ನಮಸ್ಕರಿಸುವೆನು. ಯಾರು? ರಕ್ತ ಬೀಜಾಸುರ, ನಿನಗೆ ಮಂಗಳವಾಗಲಿ. ರಕ್ತ ಬೀಜಾಸುರ, ನೀನು ಸೈನ್ಯ ಸಮೇತನಾಗಿ ನಮ್ಮ ಸತ್ಯಲೋಕಕ್ಕೆ ಬರಲು ಕಾರಣವೇನು? ಬ್ರಹ್ಮದೇವ, ತಮ್ಮಲ್ಲಿ ಮರಮೋಚಬೇಕಾದ ವಿಷಯವೇನಿಲ್ಲ. ಈಗ ಇಂದ್ರಾದಿ ಅತ್ಯಂತ ಪಾಲುಗಳನ್ನು ಸೆಳೆದಿರುವುದಾಗಿ ಈಗ ತಮ್ಮನ್ನು ಸಹ ಸೆರೆಡಿರುವುದು, ಇದಕ್ಕೆ ನಿಮ್ಮ ಅಭಿಪ್ರಾಯವೇನು? ರಕ್ತ ಬೀಜಾಸುರ, ನಿನ್ನನ್ನು ಜಯಿಸುವ ಶಕ್ತಿ ನಮಗಿಲ್ಲ. ನೀನು ಯಾವ ರೀತಿ ಹೇಳಿದರೂ ಕೇಳುತ್ತೇವೆ, ಅದಕ್ಕೆ ಸಿದ್ಧರಾಗಿದ್ದೀವಿ. ನಿನ್ನ ಇಷ್ಟದಂತೆ ಮಾಡಿಕೋ. ಮಂತ್ರಿ ನೋಡುವುದಿದ್ದೇನು? ಬ್ರಹ್ಮದೇವರನ್ನು ಮನೆಗೆ ಸರಮನೆಗೆ ತಳ್ಳು. ಅಪ್ಪಣೆ. ಬ್ರಹ್ಮದೇವ, ನಿನಗೂ ಸಹ ಈ ಕಷ್ಟವೇ? ಇರಲಿ, ನಮ್ಮ ರಾಜರ ಪ್ರಕಾರ ಮೊದಲು ಶಮನ ಮಾಡಲು. ಪ್ರಭು, ತಮ್ಮ ಅಪ್ಪಣೆ ಮೇಲೆ ಈ ಬ್ರಹ್ಮದೇವರನ್ನ ಶಮನೆ ಕುಡಿದಾತು. ತಮ್ಮ ಮುಂದಿನ ಕಾರ್ಯವೇನು? ಮಂತ್ರಿ, ಪ್ರಭು, ಹೆಣ್ಣು ಮುಂದೆ ಕೈಲಾಸಕ್ಕೆ ಹೋಗಿ ನನಗೆ ವರವನ್ನು ಕರುಣಿಸಿದ ವ್ರತವನ್ನು ಕೈಲಾಸಕ್ಕೆ ಹೊಡೆ. ಮಾನ್ಯನಾಗಿ ಸುಖವ ಕೊಡುವ ಮಾನ್ಯನಾಗಿ ಸುಖವ ಕೊಡುವ ಜಗವೇ ಮಾಯಾ ಮಾಯಾ ಜಗವೇ ಮಾಯಾ ಕರ್ಮದಿಂದ ಸತತಾನಂದ ಕರ್ಮದಿಂದ
ಸತತಾನಂದ ಕಾಂಬೆಯನ್ನು ತಾನು ಹಿದೆನು ಕಾಂಬೆಯನ್ನು ತಾನು ಹಿದನು ನಾನು ಇದನ್ನು ತಿಳಿದು ನಡೆವ ನಾನು ಇದನ್ನು ತಿಳಿದು ನಡೆವ ಮಾನ್ಯನಾಗಿ ಸುಖವ ಪಡುವ ಮಾನ್ಯನಾಗಿ ಸುಖವ ಪಡುವ ಜಗವೇ ಮಾಯಾ ಮಾಯಾ ಜಗವೇ ಮಾಯಾ. ಪ್ರಿಯೆ, ಸ್ವಾಮಿ, ಈ ಪ್ರಪಂಚದಲ್ಲಿ ಅಧರ್ಮಗಳಿಂದ ರಾಕ್ಷಸರು ಉದ್ಭವಿಸಿ ಮದೋನ್ಮತ್ತರಾಗಿ ಧರ್ಮಾತ್ಮಕರನ್ನೆಲ್ಲ ಹಿಂಸೆ ಪಡಿಸುತ್ತಾ ಧರ್ಮಕಂಟಕವಾಗಿ ಮೆರೆಯುತ್ತಿರಲ್ಲ, ನಾನೇನು ಮಾಡಲಿ? ಸ್ವಾಮಿ, ಸರ್ವ ಚೈತನ್ಯಾತ್ಮಕರಾದ ನೀವು ಆ ರಾಕ್ಷಸರಿಗೆ ಹೆದರುವುದೇ ಸ್ವಾಮಿ? ಅದು ಅಲ್ಲದೆ ಅವರನ್ನು ಸಂಹರಿಸಲು ಯಾವುದಾದರೂ ಒಂದು ಉಪಾಯವನ್ನು ಯೋಚಿಸಬಾರದೆ ಸ್ವಾಮಿ? ಕೈಲಾಸವಿದು ಅಸಮಾನ ಭಾಗ್ಯದ ರಾಣಿ ನಮ್ಮ ಕಣ್ಣಾರ ಪ್ರೇಮದ ಜ್ಯೋತಿ. ಅನುರಾಗದ ಕೈಲಾಸವಿದು ಅಸಮಾನ ಭಾಗ್ಯದ ರಾಣಿ ನಮ್ಮ ಕಣ್ಣಾರ ಪ್ರೇಮದ ಜ್ಯೋತಿ. ಹರಿಯ ಸುಧಾಮಿಯ ವನ ರಾಣಿಯೇ ಯೌವನ ರಾಣಿಯೇ ಕಾರ್ಯ ಸುಧಾಮಿಯ ವನ ರಾಣಿಯೇ ಯೌವನ ರಾಣಿಯೇ ಎನ್ನ ಮಾನಸ ಲೀಲೆಯ ಕಲವಾಣಿಯೇ ಎನ್ನ ಮಾನಸ ಲೀಲೆಯ ಕಲವಾಣಿಯೇ ಪಾಡದ ಸುಮರಾಣಿ ಬಾರಾಗಿಣಿ ಪಾಡದ ಸುಮರಾಣಿ ಬಾರಾಗಿಣಿ ಎನ್ನ ಮೋಹದ ಮರುನಿ ಮನಮೋಹಿನಿ ಈ ಜೀವನ ಸುಖ ಸಾಧನ ಈ ಜೀವನ ಸುಖ ಸಾಧನ ಜಗವೆಲ್ಲೋ ಮೈ ಮರೆತು ಬೃಂದಾವನ ಅನುರಾಗದ ಕೈಲಾಸವಿದು ಅಸಮಾನ ಭಾಗ್ಯದ ರಾಣಿ ನಮ್ಮ ಕಣ್ಣಾರ ಪ್ರೇಮದ ಜ್ಯೋತಿ. ಪಾರ್ವತಿ, ಅದೋ ನೋಡು, ಯಾರೋ ರಾಕ್ಷಸರು ಬರುವಂತಿದೆ. ಕಾರಣವೇನು? ಯಾರಿರಬಹುದು? ಇರಲಿ ನೋಡೋಣ. ಸ್ವಾಮಿ, ಸ್ವಾಮಿ, ನಾವು ಈ ಕೈಲಾಸವನ್ನು ಬಿಟ್ಟು ಹೋಗಬೇಕಾಯಿತೆ ಸ್ವಾಮಿ. ಪ್ರಿಯೆ, ಆ ರಾಕ್ಷಸನು ಪೂರ್ವದಲ್ಲಿ ನನ್ನಿಂದಲೇ ವರವನ್ನು ಪಡೆದ ರಕ್ತ ಬೀಜನಂತೆ ಕಾಡುವನು. ಆದರೆ ಅವನು ಇಲ್ಲಿಗೆ ತಕ್ಕ ಬರುವನು ತಿಳಿಯದು. ಸ್ವಾಮಿ, ಸಕಲವನ್ನು ರಕ್ಷಿಸುವ ತಾವೇ ಹೀಗೆ ಮಾತನಾಡಿದರೆ ಅದು ಹೇಗೆ ಸ್ವಾಮಿ? ಪರಮೇಶ್ವರನಿಗೆ ನಮಸ್ಕರಿಸುವೆನು. ರುದಿರಾಸುರ, ನಿನಗೆ ಮಂಗಳವಾಗಲಿ. ನೀನು ಸೈನ್ಯ ಸಮೇತನಾಗಿ ಕೈಲಾಸಕ್ಕೆ ಬರಲು ಕಾರಣವೇನು?
ಪರಮೇಶ್ವರ ರಕ್ತಬೀಜ ಈಗಾಗಲೇ ಇನ್ನೂ ಎಷ್ಟೊಂದು ಪಾಲುಗಾರನು ಮತ್ತು ಬ್ರಹ್ಮದೇವರನ್ನು ಈಗ ತಮ್ಮ ಅಭಿಪ್ರಾಯವನ್ನು ತಿಳಿಸಿ ಮಹಾದೇವ. ಮಾಯೆಗೆ ಸಿಲುಕಿ ಮರುಳಾದೆ ಮನುಜ ಮರುಳಾದೆ ಮನುಜ ಮಾಯೆಗೆ ಸಿಲುಕಿ ಮರುಳಾದೆ ಮನುಜ ಮರುಳಾದೆ ಮನುಜ ದಾರಿ ಅರಿಯದೆ ದುಡುಕುವೆ ಹೇತಕ್ಕೆ ದಾರಿ ಅರಿಯದೆ ದುಡುಕುವೆ ಹೇತಕ್ಕೆ ಬಾಯಿಗೆ ಸಿಲುಕಿ ಮರುಳಾದೆ ಮನುಜ ಮರುಳಾದೆ ಮನುಜ ಒಳಗಿನ ಕಣ್ಗಳ ತೆರೆದು ನೋಡು ಒಳಗಿನ ಕಣ್ಗಳ ತೆರೆದು ನೋಡು ಜ್ಞಾನದ ಜ್ಯೋತಿಯು ಕಾಣುವುದೇ ಮನುಜ ಜ್ಞಾನದ ಜ್ಯೋತಿಯು ಕಾಣುವುದೇ ಮನುಜ ಮಾಯೆಗೆ ಸಿಲುಕಿ ಮರುಳಾದೆ ಮನುಜ ಮರುಳಾದೆ ಮನುಜ. ರಕ್ತಬೀಜ ಮಹಾದೇವ ಬಹಳ ಚೆನ್ನಾಯ್ತು. ಹರಿಬ್ರಹ್ಮಾದಿ ವಿಜಯರಿಗೆಲ್ಲ ನೀನೇ ವೃತ್ತಿವಂತಾಯಿತು. ಅಲ್ಲವೇ ಪೂರ್ವದಲ್ಲಿ ನಾನು ನಿನಗೆ ಅಂತ ಪ್ರಬಲವಾದ ವರವನ್ನು ಕೊಟ್ಟಿದ್ದು ನನ್ನ ತಪ್ಪಾಯಿತು. ಕೊಟ್ಟಿದ್ದು ನನ್ನ ತಪ್ಪು. ಆದ್ದರಿಂದ ನಿನ್ನನ್ನೇ ಬೇಡಿಕೊಳ್ಳುವ ಪರಿಸ್ಥಿತಿ ಬಂದಿರುವುದು. ನಾನು ನಿನ್ನನ್ನು ಕೇಳಿಕೊಳ್ಳುವುದೇನೆಂದರೆ ನನ್ನನ್ನು ಸೆರೆಮನೆಗೆ ಹಾಕದೆ ನಿನ್ನ ನಿಜ ಮಂದಿರದ ದ್ವಾರಪಾಲಕನ ವೃತ್ತಿಯನ್ನು ನನಗೆ ದಯವಿಟ್ಟು ಪಾಲಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಇದು ನನಗೆ ನಿನ್ನ ವರವನ್ನಿಟ್ಟಿದ್ದಕ್ಕೆ ವೈಕುಂಠ ಪದವಿ. ಮಹಾದೇವ ನಿನ್ನ ಕೋರಿಕೆಯಂತೆ ಆಗಲಿ. ನೀನು ನನಗೆ ವರವನ್ನು ಕೊಟ್ಟ ದೇವರನ್ನು ಗೌರವಿಸಿ ನಿನ್ನನ್ನು ಸೆರೆಮನೆಗೆ ಹಾಕದೆ ಬಿಟ್ಟಿರುತ್ತೇನೆ. ಆದರೆ ನೀನು ನನ್ನ ನಿಜ ಮಂದಿರದ ದ್ವಾರಪಾಲಕನಾಗಿ ಸದಾ ಬಿದ್ದಿರಬೇಕು, ತಿಳಿಯಿತು? ಆಗಲೇ ನಿನ್ನ ಕೋರಿಕೆಯಂತೆ ನಡೆಯಲು ನಾನು ಸಿದ್ಧನಾಗಿರುವನು. ಮತ್ತೆ ಪರಮೇಶ್ವರನನ್ನು ನಮ್ಮ ವಶಪಡಿಸಿಟ್ಟುಕೊಂಡಿದ್ದಾಯ್ತು. ಇನ್ನು ಮುಂದೆ ಆ ಭ್ರಷ್ಟನ ಶ್ರೀಹರಿಯನ್ನು ಸೇರಿದ. ಆದರೆ
ವಟಪುತ್ರ ಶಯನವಾಗಿ ಮಲಗಿರುವನು. ಅವನನ್ನು ಹಿಡಿಯುವುದು ನನಗೆ ಗಣ್ಯವೇ? ನಮ್ಮ ರಥವನ್ನು ನಮ್ಮ ಪಟ್ಟಣಕ್ಕೆ ನಿಲ್ಲಿಸು. ನಾವಿನ್ನು ಎಂಥ ಕಷ್ಟಕ್ಕೆ ಸಿಲುಕಿದ್ದೇವೆ ನೋಡಿದೀಯಾ? ಯಾವ ಬಲವಿದ್ದರೇನು, ದೈವ ಬಲವಿಲ್ಲದಿದ್ದರೆ ಏನೂ ಪ್ರಯೋಜನವಿಲ್ಲ. ಹಿಂದೆ ನಾರಾಯಣನು ತಾರಕಾಸುರ, ಭಸ್ಮಾಸುರ ಮುಂತಾದವರನ್ನೆಲ್ಲ ಸಂಹರಿಸಿದಾಗಲೇ ಇನ್ನು ಮುಂದೆ ಇಂತಹ ರಾಕ್ಷಸರಿಗೆ ಇಂಥ ವರವನ್ನು ಕೊಡಬೇಡ ಎಂದು ಹೇಳಿದರೂ ಸಹ ನಾನು ವರಗಳನ್ನು ಕೊಟ್ಟು ಕೆಟ್ಟೆನು. ಈಗ ಯೋಚಿಸಿದರೆ ಪ್ರಯೋಜನವಿಲ್ಲ. ಈ ಭ್ರಷ್ಟನ ಅವಳಿಯಿಂದ ತಪ್ಪಿಸಿಕೊಳ್ಳಲು ಆ ಶ್ರೀಯರನ್ನೇ ಧ್ಯಾನಿಸೋಣ. ಹಾಗೆ ಆಗಲಿ ಸ್ವಾಮಿ. ರಾಕ್ಷಸನಲ್ಲಿ ಸೆರೆಯುವುದು ಸಾಧ್ಯವಿಲ್ಲ. ಹರಿರ್ಲಕ್ಷ್ಮಿ ಹರೋ ವಿಷ್ಣಂ ಭಾಗ್ಯಂ ಫಲಿತಂ
ವಿದ್ಯಾನಾಶಂ ಪೌರುಷಂ. ವ್ಯರ್ಥವಾದ ನಿಮ್ಮ ಇತಿಹಾಸದಲ್ಲಿ ಹಿಂದೆ ಸುರರು ರಾಕ್ಷಸರು ಸೇರಿ ಸಮುದ್ರ ಮತವನ್ನು ಮಾಡಿದಾಗೆ ಅದರಲ್ಲಿ ಉದ್ಭವಿಸಿದ ಲಕ್ಷ್ಮಿಯನ್ನು ವಿಷ್ಣು ಹೊಂದಿದನು, ವಿಷವನ್ನು ಶಂಕರನು ಪಾನ ಮಾಡಿದನು. ಅದರಂತೆ ಅವರವರ ಪುಣ್ಯ ಅನುಸಾರ ಫಲ ಉಂಟಾಗುತ್ತೆಯೋ ವಿದ್ಯೆಯು ಪೌರುಷವು ವ್ಯರ್ಥವಾದವುಳ್ಳವು. ಆದ್ದರಿಂದ ಅವನಿಗೆ ಇಂಥ ಬಲವಾದ ವರವನ್ನು ಕೊಟ್ಟಿರ ಪರಮೇಶ್ವರನಲ್ಲಿ ಹೋಗೋಣ ನಡೆ. ಆಗಬಹುದು. ಪಾಲಯ ಪರಮೇಶ ಗೌರೀಶ, ಪಾಲಯ ಪರಮೇಶ. ಪಾಲಯ ಪರಮೇಶ ಗೌರೀಶ, ಪಾಲಯ ಪರಮೇಶ. ಹಾಲ ಹಲದರ ಪಾಲನೆ ತಾವರ, ಹಾಲ ಹಲದರ ಪಾಲನೆ ತಾವರ, ತ್ರಿಪುರವರನುವನೇ ಗೌರೀಶ, ಪಾಲಯ ಪರಮೇಶ ಗೌರೀಶ, ಪಾಲಯ ಪರಮೇಶ. ಹದ ಗಂಧಾಧರ ಹರ ಹರಿ ಸಂವರ, ಹರ ಧರ್ಮಾಧರ ಹರ ಹರಿ ಸಂವರ, ವಿರಗ ವಂದಿತ ದೇವರೇ ಗೌರೀಶ, ಪಾಲಯ ಪರಮೇಶ ಗೌರೀಶ, ಪಾಲಯ ಪರಮೇಶ. ಪರಮೇಶ್ವರನಿಗೆ ವಂದಿಸುವೆನು. ಪರಮೇಶ್ವರನಿಗೆ ನಮಸ್ಕರಿಸಿದವು. ಇಂದ್ರ ಬ್ರಹ್ಮರೇ, ನಿಮಗೆ ಮಂಗಳವಾಗಲಿ. ನೀವು ಇಷ್ಟು ಕಾತರದಿಂದ ಕೈಲಾಸಕ್ಕೆ ಬರಲು ಕಾರಣವೇನು? ಪರಮೇಶ್ವರ, ಹೇ ಶಂಕರ ದಯಾನಿಧೆ, ದಯಾನಿಧೆ. ಈ ದೇಹದಿಂದ ದೂರನಾದ ಏಕೆ ಆತ್ಮನೇ, ಈ ಸೋಲು ನ್ಯಾಯವೇ?
ಪರಮೇಶ್ವರ, ನೀವು ಕೊಟ್ಟ ವರಬಲದಿಂದ ಆ ರಕ್ತಬೀಜನೆಂಬ ರಾಕ್ಷಸನು ನಮ್ಮನ್ನೆಲ್ಲ ಸೆರೆ ಹಿಡಿದು ಬಹಳ ಬಾಧಿಸುತ್ತಿರುವನು. ಅವನ ಬಾಧೆಯನ್ನು ತಾಳಲಾರದೆ ತಪ್ಪಿಸಿಕೊಂಡು ನಿಮ್ಮಲ್ಲಿಗೆ ಬಂದಿರುವ ದೇವ, ಹೇಗಾದರೂ ಮಾಡಿ ನಮ್ಮನ್ನು ಕಾಪಾಡಬೇಕು. ಸರಿ ದೇವೇಂದ್ರ, ನಾನು ಕೂಡ ಅವನ ಆಜ್ಞಾಧಾರಕಲ್ಲಿರುವಾಗ ನಿಮ್ಮನ್ನು ಕಾಪಾಡಲು ಸಾಧ್ಯವೇ? ಪರಮೇಶ್ವರ, ಆ ರಕ್ತಬೀಜನೆಂಬ ರಾಕ್ಷಸನು ನೀನು ಕೊಟ್ಟಿರೋ ವರಬಲದಿಂದ ನಮ್ಮನ್ನೆಲ್ಲ ಸೆರೆಹಿಡಿದು ಬಾಧಿಸುತ್ತೇನೆ. ಅವನ ಹಿಂಸೆಯನ್ನು ತಡೆಯಲಾರದೆ ನಿಮ್ಮ ಬಳಿಗೆ ಅವನನ್ನು ಸಂಹರಿಸಿ ನಮ್ಮನ್ನು ಕಾಪಾಡು ದೇವ. ಬ್ರಹ್ಮರೇ, ನಾನು ವರವನ್ನು ಕೊಟ್ಟಿದ್ದಾಗಿಯೂ ಸಹ ನಾನು ಅವನ ಆಜ್ಞಾಧಾರಕನಲ್ಲಿರುವಾಗ ಇದಕ್ಕೆ ನನ್ನ ಪ್ರಯತ್ನವು ಏನೂ ನಡೆಯುವುದಿಲ್ಲ. ನಾವುಗಳೆಲ್ಲರೂ ಸೇರಿ ಆ ಶ್ರೀಹರಿಯನ್ನು ಧ್ಯಾನಿಸಿದರೆ ನಮ್ಮ ಕಷ್ಟಗಳು ಪರಿಹಾರ ಆಗುವುದು. ಮುಕ್ತನಂ ಹೋಗಿ ಮರೆ ಒಟ್ಟರು ನಾವು ಬಿಡೋದನ ಕೈ ಹರೆಯೊಳಗ ದಿಕ್ಕೋದನ ಕಂದೆನು ಹರೆಯೊಳಗ ದಿಕ್ಕೋದನ
ಹರೆಯೊಳಗೆ ಧಿಕ್ಕಾರದ ಪರಿಗಾನ ಹರನೆ ಹರಮೂಪನೆನುದ ಸರಿಗಾನ ಹರನೆ ಹರಮೂಪನೆನುದ ಇಂದ್ರ ಬ್ರಹ್ಮಾದಿ ದೇವತೆಗಳು ಸೆರೆಯಿಂದ ತಪ್ಪಿಸಿಕೊಂಡು ಹೋಗಿ ಓ ಪರಮೇಶ್ವರನ ಮೊರೆ ಬಿದ್ದರು. ಅವರೆಲ್ಲರೂ ಎಲ್ಲಿದ್ದರು ಹಿಡಿದು ಒಟ್ಟಿಗೆ ತಂದು ಮುಳ್ಳು ಪಂಜರಕ್ಕೆ ಹಾಕುವ. ನಿಜ ನಿಜ ಇಂದ್ರ ಬ್ರಹ್ಮಾದಿಜರೆಲ್ಲರೂ ಎಲ್ಲಿಯ ತಪ್ಪಿಸಿಕೊಂಡು ಹೋಗಿರುವಂತೆ. ಇದು ಇಲ್ಲೇ ಐತಂತೆ ಕೆಲವೋ ಇಂದ್ರ ಬ್ರಹ್ಮಾದಿಜರೆ ನಿಮ್ಮನ್ನೆಲ್ಲರೂ ಒಟ್ಟಿಗೆ ನಡೆದು ಮುಳ್ಳು ಪಂಜರಕ್ಕೆ ಹಾಕುವಂತೆ ನಮ್ಮ ರಾಜರ ಆಜ್ಞೆಯಾಗಿರುವುದು. ಅದ ಕಾರಣ ಜಾಗೃತಿಯಾಗಿ ಮುಳ್ಳು ಪಂಜರದ ಹೋಂ ಮರಡಿರಿ. ಸುರರು ಮಾಡಿದ ಮೋಸಕ್ಕೆ ಮರುಳಾಗಿ ಮೃತಪಟ್ಟರು ಎಮ್ಮ ಬಂಧುಗಳು. ಸಾವ ನಮಗಿಲ್ಲವೆಂದು ವಿದ್ರೋಹವೈದ ಈ ಸುರರು ಇಂದು ಈ ಕಾಲವನ ಸೆರೆಯಲ್ಲಿ ಶಂಕಿಸಿದರೈ. ಅಮರಾವತಿಯ ಅಮರೇಂದ್ರ ದೇವೇಂದ್ರ ಸೃಷ್ಟಿ ಪರಿಪಾಲಕನಾದ ಬ್ರಹ್ಮದೇವ ಕೈಲಾಸವಾಸ ಈಶ ಪರಮೇಶ್ವರ ಮಾಡುತ್ತಿಗರು ಅಧಿಕಾರವನ್ನು ರುದಿರನ ಮುಳ್ಳು ಬಂದರ ಮಂತ್ರಿ ಯಾವ ಕಾರಣಗಳು ಈ ಸುರರುಗಳು ಮುಳ್ಳು ಪಂಜರದಿಂದ ತಪ್ಪಿಸಿಕೊಂಡು ಹೋಗಂತೆ ನೋಡಿ. ಅಪ್ಪಣೆ ಇಂದ್ರ ಬ್ರಹ್ಮಾದಿಜರ ನಾವು ಹೇಳಿದಂತೆ ಈ ಮುಳ್ಳು ಪಂಜರವು ಸದಾ ಬಿದ್ದಿರಬೇಕು. ತಿಳಿಯಿತು? ಅರಸುರ